ಏನ್ ಹುಡುಕ್ತಿದ್ಯಾ? ಕಾಲಿಗೆ ಬೀಳ್ತೀನಿ. ಅದ್ ಏನ್ ಹುಡ್ತಾ ಇದಿ ಅಂತ ಹೇಳ ನಾವು. ಯಾರಿಗೂ ಹೇಳ್ಬಾರ್ದು. ನಮ್ ತಾಯಿ ಸತ್ತಾಗ ಯಾರಿಗೂ ಹೇಳಲ್ಲ ನಾವು. ಮನೆ ದೇವರ ಹಣೆಗೂ ಏನ್ ಹುಡುಕ್ತಾ ಇದ್ದೀನಿ ಅಂತ ನನಗೆ ಗೊತ್ತಿಲ್ಲ. ನಮ್ಮ ಅಣ್ಣನ ತಲೆ ಕೆಟ್ಟೋಗ್ಬಿಟ್ಟಿದ್ದ. ಆಕ್ರು ತರ್ಬೇಕಲ್ಲ, ಆಕ್ರು. ವಯಸ್ಸಾಗ್ತಾ ಆಗ್ತಾ ಕನಸುಗಳೆಲ್ಲ ಬಡೋಗ್ತಾ ಇದೆ. ಮನ್ಸು ಒದ್ದಾಡ್ತಾ ಇದೆ. ಜಂಟಿ ಇಲ್ದಿರೋ ಈ ಒಂಟಿ ಜೀವನ ಬೇಜಾರ್ ಕಣಯ್ಯ. ನೋಡಯ್ಯ, ನನ್ ಈ ಗೆಟಪ್ಗೆ ಒಂದ್ ಒಳ್ಳೆ ಸೆಟಪ್ ಹುಡ್ಕಯ್ಯ. ನೀನ್ ಏನು ಯೋಚನೆ ಮಾಡ್ಬೇಡ. ಪ್ರಯತ್ನ ನಂದು, ಫಲ ಅವಂದು. ಯಾಕೆ ಹಂಗ್ ನೋಡ್ತೀಯ? ಮೈ ಮೇಲೇನು ಬಂಗಾರ ಇಲ್ಲ ಅಂತನಾ? ತಾಳಿ ಇಲ್ದೆ ತಾಳ್ಮೆ ಕೆಟ್ಟರೆ ಈ ಬಂಡವಾಳ್ಗೆ ಬಂಗಾರ ಬೇರೆ ಕೇಡು ಅಂತ ಅಲ್ವಾ? ನನಗೆ ಈ ಸ್ಥಿತಿಲಿ ಏನೇನು ಅರ್ಥವಾಗ್ತಾ ಇಲ್ಲ. ನನಗೂ ಅಷ್ಟೇ. ಮತ್ತೆ ಮತ್ತೆ ನೀನನ್ನ ನೋಡ್ಬೇಕು ಅಂತ ಸಾಧು ಹತ್ರ ಹೇಳಿ ಕಳಿಸ್ತಂತೆ. ಹೌದಾ ಇಲ್ವಾ? ನನಗೂ ಹಾಗೆ ಹೇಳ್ದ. ನೀನ್ ನನ್ನ ನೋಡ್ಬೇಕು ಅಂತ ಹೇಳ್ದಂತೆ. ಹೇಳಿಲ್ವಾ? ಸಾಧುನ ಬೈಬೇಡ್ರಿ. ನಾವಿಬ್ರು ಹೀಗ್ ಒಂದಾಗ ಕಾರಣ ಸಾಧನ ಅಲ್ವಾ? ಹಾಗಾದ್ರೆ ನಾನ್ ನಿನ್ಗೆ ಇಷ್ಟನಾ? ಮೊದ್ಲು ನಾನ್ ನಿಮ್ಗೆ ಇಷ್ಟನಾ ಅಂತ ಅದನ್ನ ಬಾಯಿ ಬಿಟ್ಟು ಹೇಗೆ ಹೇಳಿ ಚಿನ್ನ? ಇದೇ ಆಗಲ್ಲ ಅನ್ನೋದು. ಆಸೆಗಳು ಇರುತ್ತೆ, ಆದ್ರೂ ನಿಮಗೆ ಈ ಫೇಸ್ ಕಟ್ ಓಕೆನಾ? ಸೂಪರ್. ನಿನಗೆ ಹೇರ್ ಸ್ಟೈಲ್ ಓಕೆನಾ? ಬೊಂಬಾಟ. ಅಯ್ಯೋ ಇನ್ನೇ ಕಣ. ಮಧ್ಯಾಹ್ನ ಮದುವೆ ಮುಹೂರ್ತ, ರಾತ್ರಿ ಶಾಂತಿ ಮುಹೂರ್ತ. ಈ ವಯಸ್ಸಿಗೆ ಇಷ್ಟೊಂದು ಆಸೆನಾ ನಮಗೆ? ಅಯ್ಯೋ ರಾತ್ರಿ ಎಂತ ಕೆಲಸ ಆಗೋಯ್ತು. ನೀವೇನಾದ್ರೂ ಹೇಳಿದ್ರ? ನಾನು ಹೇಳಲೇ ಇಲ್ಲ. ರಾತ್ರಿ ಆಗಿದ್ದು ನಿನಗೆ ಯಾರು ಹೇಳಿದ್ರಪ್ಪ? ರಾತ್ರಿ ಹಿಂಗೆ ಆಗುತ್ತೆ ಅಂತ ನೀನೇ
ನಾನೆಲ್ಲಿ ಹೇಳದ್ನಪ್ಪ? ನಿನ್ನೆ ರಾತ್ರಿ ಲೀಲುನು ಅವ್ರ ಅಮ್ಮನು ಮನೆ ಬಿಟ್ಟು ಊರು ಬಿಟ್ಟು ದೇಶಾಂತರ ಹೊರಟೋಗ್ಬಿಟ್ರು. ಯಾಕೋತಾಗ್ರೆ? ಅಯ್ಯೋ, ನನ್ ಮಾನ ಎಲ್ಲ ಬೀದಿ ತೈಬೇಡವೋ, ಕೈ ಮುಗಿತೀನಿ. ರೀ, ನಮ್ಮಿಬ್ರು ವಿಷಯ ತಿಳಿದು ಎಷ್ಟೊಂದು ಕಷ್ಟ ಬಿದ್ದು ನಮ್ಮಿಬ್ರು ಮದ್ವೆ ಮಾಡ್ಸಿದಾರಲ್ವಾ, ನೀನೇನ್ ಯೋಚನೆ ಮಾಡ್ಬೇಡಪ್ಪ. ಏನು ಹುಡುಕೊಡೋ ಜವಾಬ್ದಾರಿ ನಮ್ದು, ಏನಂತೀರಾ? ನೀನ್ ಹಿಂಗೆ ನುಲ್ದು ಮಾತಾಡಿದ್ರೆ ನನಗೆ ಹೆಂಗೋ ಆಗ್ಬಿಡುತ್ತೆ. ನೀವೇನು ಹುಡ್ಕೋದು ಬೇಡ, ಏನು ಬೇಡ, ನಾನೇ ಹುಡ್ಕೋತೀನಿ. ಹುಡುಕ್ಬೇಕಂದ್ರೆ ಕಾಸು ಬೇಕು, ಕಾಸು ಬೇಕಂದ್ರೆ ಕೆಲ್ಸ ಬೇಕು. ನೀವೇ ಅಂತ ಕೆಲ್ಸ ಕೊಟ್ಬಿಡಿ. ನಿನಗ್ ಕೆಲ್ಸನ? ಯಾಕೆ? ನಿನಗ್ ಕೆಲ್ಸ ಕೊಡೋದು ಒಂದೇ, ಮಡ್ಲಲ್ಲಿ ಬೆಂಕಿ ಕಟ್ಕೊಳ್ಳೋದು ಒಂದೇ. ಹೋದ ಐತಿ ಅಕ್ಕ. ಏನು ಕಳೆ, ಏನು ಕಳೆ, ಸ್ವಲ್ಪ ನಿಮ್ಮ ಅಕ್ಕನ ಆ ಕಡೆ ತಿರ್ಸಿ. ಸತಿ ಸಾವಿತ್ರಿ ಹತ್ರ ಸ್ವಲ್ಪ ಈ ಕಡೆ ತಿರ್ಸಿ. ಮಹಾಸತಿ ಅನಸೂಯ ಹತ್ರ. ಅಕ್ಕ, ನೀವೇ ಸ್ವಲ್ಪ ಹೇಳಿ, ಯಾಕೆ ಒಂದು ಕೆಲಸ ಕೊಡಿಸ್ಬಾರ್ದು? ರೀ, ಪಾಪ ಒಳ್ಳೆಯವನು, ಮನೆಗೊಬ್ಬ ಆಗ್ತಾನೆ. ಯಾಕೆ? ಕೆಲ್ಸಕ್ಕೆ ಕೊಡಿಸ್ರಿ. ನಿನಗ್ ಕೆಲ್ಸ ತಾನೇ ಬೇಕು, ಬೇರೆ ಎಲ್ಲಾದ್ರೂ ಹುಡ್ಕೋದು. ಯೋ, ನಿಮ್ಮಿಬ್ಬರನ್ನು ಒಂದು ಮಾಡಕ್ಕೆ ನಾ ಎಷ್ಟೆಲ್ಲ ಕಷ್ಟಪಟ್ಟು ಏನೇನೆಲ್ಲ ಮಾಡ್ದೆ. ಏನ್ ಕಷ್ಟಪಟ್ಟೆ? ಅವಳಿಗೆ ನನ್ ಮೇಲೆ ಇಷ್ಟ ಆಯ್ತು, ನನಗೆ ಅವಳ ಮೇಲೆ ಇಷ್ಟ ಆಯ್ತು, ಮಧ್ಯದಲ್ಲಿ ನಿಂದೇನ್ ಕಷ್ಟ? ನನ್ಗೆ ಇಟ್ಬಿಟ್ಟಿಯ ಬತ್ತಿನ? ಅಮ್ಮ ಶ್ರೀದೇವಿ, ಮಾದೇವಿ, ನೀನು ನೋಡ್ತಾ ಇದ್ರೆ ಸುಮಾರು ಒಂದು 100 ವರ್ಷ ಸುಮಂಗಳಿಯಾಗಿ ಬಾಳೋ ತರ ಕಾಣ್ತಾ ಇದೆ. ಸ್ವಲ್ಪ 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 ಕೆಲ್ಸ ಸ್ವಲ್ಪ ಇರಪ್ಪ, ಹೇಳ್ತೀನಿ. ರೀ, ಕೊಡಿಸ್ರಿ. ಏನು ಕೆಲ್ಸ ರೀ. ಆಯ್ತು, ನಾಳೆಯಿಂದ ಕೆಲ್ಸಕ್ಕೆ ಬಂದ್ಬಿಡು. ಯಾವ ಕೆಲ್ಸ ಅಂತ ಕೇಳ್ಬೋದಾ? ಹೊಗೆ ಹಾಕೋ ಕೆಲ್ಸ. ಹೋಗಿ ಹಾಕೋ ಕೆಲ್ಸನ? ಪಾಲಿಗೆ ಬಂದಿದ್ದು ಪಂಚಾಮೃತ ಯಾವ ಕೆಲ್ಸ ಆದ್ರೆ ಸರಿ, ನಾನೇನ್ ಬರ್ಲಾ? ಪಾಪನು ಸರ್, ನನಗ್ ಕೊಡ್ತೀನಿ ಅಂತ ಬೇರೆಯವ್ನ್ ಕೊಟ್ಬಿಟ್ಟಾನೆ ಕೆಲ್ಸ. ಹಲೋ, ಏನ್ ಮಾಡ್ತಾ ಇದ್ದೀರಾ? ಹೊಗೆ ಹಾಕ್ತಾ ಇದ್ದೀನಿ. ಅದ್ ನನ್ಗೆ ಗೊತ್ತಾಗ್ತಾ ಇದೆ. ಇದು ನಾನ್ ಮಾಡ್ಬೇಕಾರೆ ಕೆಲ್ಸ. ಬೇಗ ಬಂದಿದ್ರೆ ನೀನ್ ಹಾಕ್ಬೋದಿತ್ತು. ಹೌದಾ? ಇರು ಕೇಳ್ತೀನಿ. ಅದೇನ್ ಅಷ್ಟೊಂದ್ ಜನ ಅವರೇ ಅಲ್ಲಿ? ಮೇಲೆ ನೋಡಿ ಗೊತ್ತಾಗುತ್ತೆ. ಹಂಗಂತೀಯಾ? ಅಯ್ಯೋ, ನನ್ ಬಿಟ್ಟು ಹೊರಟೋಗ್ಬಿಟ್ರಲ್ರಿ. ಏನಾಯ್ತಣ್ಣ? ಬಾಳೆಹಣ್ಣು ಕದ್ದು ಹುಡುಗರ್ನ ರಾಮಣ್ಣ ಹೊಡಿತಿದ್ನಂತೆ. ಅದನ್ನ ಇವ್ರು ನೋಡ್ಬಿಟ್ಟು ಎದೆ ಹೊಡ್ಕೊಂಡು ಸತ್ತೋಗ್ಬಿಟ್ಟಂತೆ. ಅಯ್ಯೋ, ನಿಮ್ಮ ಐನ್ ವಿಘ್ನೇಶ್ವರ, ನಿನ್ಗೆ ಎದೆ ಇದೆ ಅಂತ ಗೊತ್ತಿದ್ರೆ ಎದೆಗೊಂದು ಕದಾಕ್ಸಿ ಬೀಗ ಹಾಕಿ ಬೀಗ ಕೈ ನಾನು ಇಟ್ಕೊಂಡ್ಬಿಡ್ತಾ ಇತ್ತಲ್ಲ. ನನಗೆ ಹೊಗೆ ಹಾಕೋ ಕೆಲಸ ಕೊಡ್ತೀನಿ ಅಂತ ಅವನೇ ಹೊಗೆ ಹಾಕ್ಸ್ಕೊಂಡ್ಬಿಟ್ಟವನೇ. ಏನಂದೆ ಸಾಧು ನನ್ ಮಗನೇ? ಏನಂದೆ? ನಾನು ನಿನ್ ಕಣ್ಣಿಗೆ 100 ವರ್ಷ ಸುಮಂಗ್ಲಿ ತರ ಬಾಳ ನೋಡ್ತಾ ಏನದು? ಸಾವಿತ್ರಿ ತರ ಕಾಣ್ತಾ, ನಮ್ಮ ಅಪ್ಪನಿಗೂ ಇಲ್ಲ. ಮಹಾಸತಿ ಅನ್ಸೋಯ್ ತರ ಕಾಣ್ತಾ, ಮನೆ ದೇವರಾಣಿಗೂ ಇಲ್ಲ. ಲೀಲು 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 ಲೀಲು. ಅಯ್ಯೋ ಅಯ್ಯೋ ಪ್ರಿಯೆ ಪ್ರಾಣೇಶ್ವರಿ, ನೀನ್ ಊರ್ ಬಿಟ್ಟು ಬಂದಾಗಿಂದ ನಿನ್ನ ಅಡ್ರೆಸ್ ಹುಡುಕೊಂಡು ಅದ್ರೆ ಅಲ್ಲಾಡಿ ಬೆದ್ರಿ ಬೆಂಟಾಗಿ ಸುಸ್ತಾಗಿ ನಿಂತಿದ್ದೀನಿ. ಮತ್ತೆ ಅಡ್ರೆಸ್ ಹೆಂಗ್ ಗೊತ್ತಾಯ್ತು? ನಾನೇ ಕಂಡ್ಕೊಂಡ್ಬಿಟ್ಟೆ. ಅದಂಗೆ? ಅದು ನಿಮ್ಮಮ್ಮ ಚಡ್ಡಿ ಬಡ್ಡಿ ಬಂಗಾರಮ್ಮನ್ ತರ ರೋಡಲ್ಲಿ ಬ್ಯಾಗ್ ಹಿಡ್ಕೊಂಡು ಬರ್ತಾ ಇದ್ಲ, ಅವಳು ಬಾಲೆಯನ್ನು ಹಿಡ್ಕೊಂಡು ಇಲ್ಲಿ ತನಕ ಬಂದು ಸೇರ್ಬಿಟ್ಟೆ. ಪ್ರಿಯೆ ಪ್ರಾಣೇಶ್ವರಿ, ಆ ವೀರಭದ್ರ ಆನೆಗೂ 7 ಕೋಟಿ ಮಾತ್ರ
ಸದಾ ನಿಂದೆ ಆದ್ರೂ ಇರ್ಲಿ. ಏಯ್ ಓದ್ಯ ಪಿಶಾಚಂದ್ರೆ ಬಂದೆ ಗವಾಕ್ಷಿಲಿ ಅಂತ ಮತ್ತೆ ಯಾಕೋ ಬಂದೆ ಇಲ್ಲಿ ನೀನು? ಹಂಗ್ಯಾಕೆ ಕೇಳ್ತಿದ್ರ ಅತ್ತೆ? ಏಯ್ ಯಾವಳ ನಿನ್ನತ್ತೆ? ನೀವೇ ಅಲ್ವಾ ನನ್ಗೆ ಕತ್ತೆ. ಅತ್ತೆ ಮರ್ಯಾದಿಂದ ಹೋಗ್ತೀಯೋ ಇಲ್ವೋ? ಅಯ್ಯೋ ಹೋಗ್ತೀನಿ ಹೋಗ್ರೆ. ಮತ್ತೆ ಯಾಕೆ ನಿಂತಿದ್ಯಾ ಇಲ್ಲಿ? ಅತ್ತೆ ಮುಂದೆ ಕೂತ್ಕೋಬಾರ್ದಲ್ಲ ಅಂತ. ಪರವಾಗಿಲ್ಲ ಬಿಡಿ, ನಾ ಕೂತ್ಕೋತೀನಿ. ಅಮ್ಮ ನಾನ್ ಮದ್ವೆ ಅಂತ ಆಗೋದಾದ್ರೆ ಈ ನನ್ನ ಮುದ್ದು ರಾಜನ್ನೇ, ಇಲ್ಲಾಂದ್ರೆ ಯಾವ್ದಾದ್ರೂ ಕೆರೆಗೂ ಬಾವಿಗೂ ಹೋಗಿ ಸ್ನಾನ ಮಾಡ್ಕೊಂಡು ದೇವಸ್ಥಾನದಲ್ಲಿ ಮದ್ವೆ ಆಗ್ಬಿಡ್ತೀನಿ ಅಷ್ಟೇ. ಬಾಯಿ ಸಾಕು. ದೇವಸ್ಥಾನಕ್ಕೆ ಹೋಗಿ ಇವನ್ ಜೊತೆ ಮದ್ವೆ ಆಗ್ತಾಳಂತೆ. ನೀನ್ ಆಚೆ ಬಿಟ್ರೆ ತಾನೇ ನೀನ್ ಮದ್ವೆ ಆಗೋದು. ಕಾಲ್ ಮರ್ದು ರೂಮಲ್ಲಿ ಹಾಕ್ತೀನಿ. ನೀನೇನಾದ್ರೂ ಹಾಗೆ ಮಾಡಿದ್ರೆ ನೇಣ್ ಹಾಕೊಂಡ್ಬಿಡ್ತೀನಿ ಅಷ್ಟೇ. ಲೀಲು ಹಾಗೆಲ್ಲ ಮಾಡ್ಬೇಡ ಲೀಲು. ನಂಗ್ ನಿನ್ ಬಿಟ್ರೆ ಬೇರೆ ಯಾರಿದಾರೆ ಹೇಳು? ನೀನ್ ನಾನ್ ಹೇಳ್ದಾಗ ಕೇಳಿದ್ರೆ ನಿನ್ಗ ಅವನ್ ಜೊತೆನೆ ಮದ್ವೆ ಮಾಡಿಸ್ತೀನಿ, ಸರಿನಾ? ಹೌದಾ? ನೀನ್ ಮದ್ವೆ ಮಾಡ್ಸಂಗಿದ್ರೆ ನೀನೇನ್ ಹೇಳಿದ್ರು ಕೇಳ್ತೀನಿ. ನೋಡು, 1 ತಿಂಗಳು ಟೈಮ್ ಕೊಡ್ತೀನಿ ನಾನು. 1 ವರ್ಷ ಬೇಕಾದ್ರೆ ಕಾಯ್ತೀವಿ ಅಲ್ವಾ? ಅಷ್ಟ್ರಲ್ಲಿ ನೀನು 50,000 ರೂಪಾಯಿ ತಂದು 50,000? ಹೌದು. ಎಲ್ಲಿಂದ? ದುಡ್ಡು ತಂದು ಕೊಡ್ಬೇಕು. ಸಾಲ ಆಗ್ಲಿ ನಿಮ್ಮ ಅಪ್ಪನ ಹತ್ರ ಆಗ್ಲಿ ಇಸ್ಕೊಂಡ್ ಬರ್ಬಾರ್ದು. ನನ್ಗೋಸ್ಕರ 50,000 ಏನು 50 ಲಕ್ಷನೇ ತಂದು ಕೊಡ್ತಾರೆ ಅಲ್ವಾ ರಾಜ? ಲೀಲು ನೀನೇನು ಯೋಚನೆ ಮಾಡಬೇಡ. ನನ್ನ ಪ್ರಾಣವನ್ನಾದ್ರೂ ಒತ್ತಿ ಇಟ್ಟು 50,000 ರೂಪಾಯಿ ತಂದು ಒಪ್ಪಿಸ್ತೀನಿ. ಆ ಸಲೇ ಮನಾರ್ಕಳಿ ಪ್ರೀತಿಗಿಂತ ನಮ್ಮ ಪ್ರೀತಿ ಪವಿತ್ರವಾದ್ದು ಅಂತ ಈ ಲೋಕಕ್ಕೆ ಸಾರೋಣ. ಏನು? ಹೋಗಕ್ ಮುಂಚೆ ಒಂದೇ ಒಂದು ಅಪ್ಪನ ಕೊಟ್ಟಿದ್ ಮಾತು ಹೇಳ್ತೀನಿ. ಏನ್ ಹೇಳು? ಹೋಗ್ಬಿಟ್ಟು ಬರ್ತೀನಿ. ಕೇಳ್ರಪ್ಪ ಕೇಳಿ, ನಿಮ್ ಕಾಯಿಲೆ ಕಸಾಲೆನ 1 ನಿಮಿಷದಲ್ಲಿ ವಾಸಿ ಮಾಡೋ ಹೊಸ ಸುದ್ದಿ. ನಮ್ಮೂರ್ಗೊಬ್ರು ಪವಾಡ ಪುರುಷ ಸ್ವಾಮಿಗಳು ಬಂದಿದ್ದಾರೆ. ಅವರು ಒಡವೆ ಹಣ ಏನು ಕೇಳಲ್ಲ. ಅವ್ರ ಹೆಸರು ಯಕರೇಶ್ವರ ಸ್ವಾಮಿ ಅಂತ. ಅವ್ರ ತವ ಚಕ್ಲಿ ಬಿಟ್ಟು ಆಶೀರ್ವಾದ ತಗೊಂಡ್ರೆ ನಿಮ್ಗೆ ನಿಮ್ ಊರಿಗೆ ಬಂದ್ರೆ ಕಾಯಿಲೆ ಕಸಾಲೆಲ್ಲ ಮಂಗ ಮಾಯ ಆಗೋತದೆ. ಕೇಳ್ರಪ್ಪ ಕೇಳಿ, ಅವ್ರ ತವ ಚಕ್ಲಿ ಬಿಟ್ಟು ಬರೋದ್ ಮಾತ್ರ ಮರಿಬೇಡಿ. ಎಲ್ಲ ನಡೀರಿ. ಬಂದ್ರಪ್ಪ ಬನ್ನಿ, ನಮ್ ಸ್ವಾಮಿಗಳ ದರ್ಶನ ಮಾಡಿ ಬನ್ನಿ. ನಿಮಗೆ ಬಂದ್ರೆ ಕಷ್ಟ ಎಲ್ಲ ಬಗೆಹರಿಯುತ್ತೆ. ಚಪ್ರಿ ಎಲ್ಲ ಮಾಡ್ತಾ ಇದೀಯ. ನಾವು ತಪ್ಪಿಸ್ಕೊಂಡ್ವಿ. ಶಿವಾಜಿನಗರಕ್ಕೆ ಗುಜ್ರಿಗೆ ಗೊತ್ತಾ? 13ನೇ ನಂಬರ್ಗೆ ಅಂಗಡಿಗೆ ಗೊತ್ತಾ? ಅಮನುಲ್ಲಾ ಖಾನ್ಗೆ ಗೊತ್ತಾ? ಅವ್ರ ಮೊಮ್ಮಗಂದು ಚಿಕ್ಕಮ್ಮನ್ಗೆ ಮಗ ನಾನು. ಕೊಡ್ತೀಯಾ ಇಲ್ವಾ? ನಮ್ದುಗೆ ಬಿಟ್ಬಿಟ್ಟು ಹೋಗ್ತಿದ್ದೀರಾ ನೀವು?